ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸೂಪರ್ 4 ಹಂತದ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ. ಭಾನುವಾರ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಪಾಕಿಸ್ತಾನ 172 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಈ ಗುರಿ ಬೆನ್ನಟ್ಟಿದ ಭಾರತದ ಪರ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಅಭಿಷೇಕ್ ಶರ್ಮಾ 74 ರನ್ಗಳನ್ನು ಕಲೆ ಹಾಕಿದ್ರೆ ಶುಭ್ಮನ್ ಗಿಲ್ 47 ರನ್ಗಳನ್ನು ಬಾರಿಸಿದರು. ಈ ಮೂಲಕ ಇನ್ನೂ 7 ಎಸೆತಗಳು ಬಾಕಿ ಇರುವಂತೆಯೇ ಭಾರತ 4 ವಿಕೆಟ್ಗಳ ನಷ್ಟಕ್ಕೆ ಪಂದ್ಯವನ್ನು ಗೆದ್ದುಕೊಳ್ತು. ಟಿ20 ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಭಿಷೇಕ್ ಶರ್ಮಾ ಸಿಕ್ಸರ್ಗಳ ಸರ್ದಾರನಾಗ್ತಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ 5 ಸಿಕ್ಸರ್ಗಳನ್ನು ಬಾರಿಸಿದ್ರು. ಈ ಮೂಲಕ ಟಿ20 ಕ್ರಿಕೆಟ್ನಲ್ಲಿ 50 ಸಿಕ್ಸರ್ಗಳನ್ನು ಪೂರೈಸಿದ್ದಾರೆ. ಅದು ಕೂಡ ಕೇವಲ 331 ಎಸೆತಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಕಡಿಮೆ ಎಸೆತಗಳಲ್ಲಿ 50 ಸಿಕ್ಸ್ಗಳ ಮೈಲುಗಲ್ಲು ಮುಟ್ಟಿದ ವಿಶ್ವ ದಾಖಲೆ ಅಭಿಷೇಕ್ ಶರ್ಮಾ ಪಾಲಾಗಿದೆ. ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಪರ ಆರಂಭಿಕನಾಗಿ ಕಣಕ್ಕಿಳಿತಾ ಇದ್ದಂತ ಎವಿನ್ ಲೂಯಿಸ್ 366 ಎಸೆತಗಳಲ್ಲಿ 50 ಸಿಕ್ಸರ್ಗಳನ್ನು ಕಂಪ್ಲೀಟ್ ಮಾಡಿದ್ರು. ಪಾಕಿಸ್ತಾನದ ಓಪನರ್ ಫಖರ್ ಜಮಾನ್ ಔಟ್ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಾರ್ದಿಕ್ ಪಾಂಡ್ಯ ಎಸೆದ 3ನೇ ಓವರ್ನ 3ನೇ ಎಸೆತದಲ್ಲಿ ಫಖರ್ ವಿಕೆಟ್ ಅನ್ನು ಕಳ್ಕೊಂಡು ಸಂಜು ಸ್ಯಾಮ್ಸನ್ಗೆ ಕ್ಯಾಚ್ ನೀಡಿದ್ರು. ಕ್ಯಾಚ್ ಬಗ್ಗೆ ಸ್ಪಷ್ಟತೆ ಇಲ್ಲದೇ ಇರೋ ಕಾರಣದಿಂದಾಗಿ ಫೀಲ್ಡ್ ಅಂಪೈರ್ 3ನೇ ಅಂಪೈರ್ಗೆ ಮನವಿ ಮಾಡಿದ್ರು. ಟಿವಿ ಅಂಪೈರ್ ಪರಿಶೀಲನೆ ವೇಳೆ ಮೇಲ್ನೋಟಕ್ಕೆ ಚೆಂಡು ನೆಲಕ್ಕೆ ತಾಗಿದಂತೆ ಕಾಣ್ತಾ ಇತ್ತು. ಆದರೆ ಕೊನೆಗೆ ಔಟ್ ಅಂತಾನೆ ತೀರ್ಪನ್ನ ನೀಡಿದ್ರು. ಆದರೆ ಅಂಪೈರ್ ತೀರ್ಪಿನ ವಿರುದ್ಧ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಶೋಯಬ್ ಅಖ್ತರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೈದಾನದಲ್ಲಿ 26 ಕ್ಯಾಮೆರಾಗಳಿದ್ವು. ಬೇಕು ಅಂತಲೇ ಎಲ್ಲ ಆಂಗಲ್ಗಳಲ್ಲಿ ವಿಡಿಯೋಗಳನ್ನ ತೋರಿಸಿಲ್ಲ. ನಾಟ್ ಔಟ್ ಇದ್ರೂ ಕೂಡ ಔಟ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಏಷ್ಯಾ ಕಪ್ನಲ್ಲಿ ಭಾರತದ ವಿರುದ್ಧ ಸತತ 2ನೇ ಬಾರಿಗೆ ಸೋತಂತ ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಲಿ ಅಘಾ ತಮ್ಮ ಸೋಲಿಗೆ ಹೊಸ ಸಬೂಬು ನೀಡಿದ್ದಾರೆ. ಪಂದ್ಯ ಮುಕ್ತಾಯದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತಾಡಿದಂತ ಸಲ್ಮಾನ್, ಪಿಚ್ ನಮಗೆ ಸಹಕಾರಿಯಾಗಿರಲಿಲ್ಲ, ಹೀಗಾಗಿ ಸಮಸ್ಯೆ ಆಯಿತು. ಇಲ್ಲದೇ ಇದ್ರೆ 200+ ಸ್ಕೋರ್ ಬರ್ತಾ ಇತ್ತು. ಒಂದ್ ವೇಳೆ ನಮಗೆ ಒಳ್ಳೆಯ ಪಿಚ್ ಅನ್ನ ನೀಡಿದ್ರೆ ನಮ್ಮ ಬ್ಯಾಟಿಂಗ್ ಹೇಗಿರ್ತಾ ಇತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಪಿಚ್ ಕಂಡೀಷನ್ ತುಂಬಾ ಮುಖ್ಯವಾಗುತ್ತೆ ಎಂದಿದ್ದಾರೆ. ಸೂಪರ್ 4 ಪಂದ್ಯದಲ್ಲೂ ಕೂಡ ಭಾರತದ ಆಟಗಾರರು ಪಾಕಿಸ್ತಾನಿ ಆಟಗಾರರ ಕೈಕುಲುಕಲಿಲ್ಲ. ಪಂದ್ಯ ಮುಗಿದ ಬಳಿಕ ಸೀದಾ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದ್ರು. ಆದರೆ ಭಾರತದ ಆಟಗಾರರನ್ನ ಕೋಚ್ ಗೌತಮ್ ಗಂಭೀರ್ ವಾಪಸ್ ಕರೆದು ಅಂಪೈರ್ಗಳಿಗೆ ಕೈಕುಲುಕಿ ಶಿಷ್ಟಾಚಾರವನ್ನ ಪಾಲಿಸುವಂತೆ ಸೂಚನೆ ನೀಡಿದ್ರು. ಹೀಗಾಗಿ ಡ್ರೆಸ್ಸಿಂಗ್ ರೂಮ್ನಿಂದ ಹಿಂತಿರುಗಿದಂತ ಆಟಗಾರರು ಅಂಪೈರ್ಗಳಿಗೆ ಶೇಕ್ ಹ್ಯಾಂಡ್ ನೀಡಿದ್ರು. ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ಮುಗಿದ ಮೇಲೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಇರ್ಫಾನ್ ಪಠಾಣ್ ಪಾಕಿಸ್ತಾನಿಯರ ಕಾಲೆಳೆದಿದ್ದಾರೆ. ಸೂಪರ್ 4 ಹಂತದ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಸೋಲ್ತಾ ಇದ್ದಂತೆ ಸಂಡೇ ಹೇಗಿತ್ತು ಅಂತ ಟ್ವೀಟ್ ಮಾಡಿದ್ದಾರೆ. ಪಠಾಣ್ ಅವರ ಟ್ವೀಟ್ ಭಾರಿ ವೈರಲ್ ಆಗಿದೆ. 2022ರ ಟಿ20 ವಿಶ್ವಕಪ್, 2023ರ ಏಕದಿನ ವಿಶ್ವಕಪ್ ವೇಳೆ ಕೂಡ ಭಾರತದ ವಿರುದ್ಧ ಪಾಕಿಸ್ತಾನ ಸೋತಾಗ ಇದೇ ರೀತಿ ಟ್ವೀಟ್ ಮಾಡಿ ಟಾಂಟ್ ಕೊಟ್ಟಿದ್ರು. ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ತಂಡ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನು ಸೋತಿದೆ. ಹೀಗಾಗಿ ಪಾಕ್ ತಂಡದ ಮುಂದಿನ ಪಂದ್ಯಗಳಿಗೆ ಅಲ್ಲಿನ ಸ್ಟಾರ್ ಆಟಗಾರ ಬಾಬರ್ ಅಜಮ್ಗೆ ಪಿಸಿಬಿ ಬುಲಾವ್ ನೀಡಿದೆ ಅಂತೆಲ್ಲ ವರದಿಗಳಾಗಿವೆ. ಬಾಬರ್ ಅಜಮ್ ಪಾಕ್ ಪರ ಹೈಯೆಸ್ಟ್ ಟಿ20 ರನ್ ಸ್ಕೋರರ್ ಆಗಿದ್ದಾರೆ. ಹೀಗಿದ್ರೂ ಕೂಡ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿರಲಿಲ್ಲ. ಇದೀಗ ಅರ್ಧದಲ್ಲೇ ತಂಡವನ್ನ ಸೇರಿಕೊಳ್ತಾರೆ ಅಂತ ಕೆಲವರು ಪೋಸ್ಟ್ಗಳನ್ನ ಹಾಕಿದ್ರು. ಆದ್ರೆ ಅದೆಲ್ಲ ಫೇಕ್ ನ್ಯೂಸ್. ಬಾಬರ್ ಅಜಮ್ ಏಷ್ಯಾ ಕಪ್ ಟೂರ್ನಿಗೆ ಜಾಯ್ನ್ ಆಗೋದಿಲ್ಲ. ಮೈದಾನದಲ್ಲಿ ಪಾಕ್ ತಂಡವನ್ನ ಸೋಲಿಸುವ ಮೂಲಕ ಠಕ್ಕರ್ ಕೊಟ್ಟಿದ್ದಂತ ನಾಯಕ ಸೂರ್ಯಕುಮಾರ್ ಯಾದವ್ ಮೈದಾನದ ಹೊರಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿ ವೇಳೆ ಮಾತನಾಡಿದಂತ ಸೂರ್ಯ, ಪಾಕ್ ವಿರುದ್ಧ ಭಾರತ ಏಕಪಕ್ಷೀಯವಾಗಿ ಪಂದ್ಯಗಳನ್ನ ಗೆಲ್ತಾನೆ ಬರ್ತಿದೆ. ಪೈಪೋಟಿ ಅನ್ನೋದೇ ಇಲ್ಲ. ಒಂದ್ ತಂಡ 15 ಅಥವಾ 20 ಪಂದ್ಯಗಳನ್ನಾಡಿ ಉಭಯ ಆಟಗಾರರು 7-7 ಅಥವಾ 8-7 ಪಂದ್ಯಗಳನ್ನ ಗೆದ್ರೆ ಮಾತ್ರ ಅದನ್ನ ಪೈಪೋಟಿ ಅನ್ನಬಹುದು. ಆದ್ರೆ ಪಾಕಿಸ್ತಾನ ವಿರುದ್ಧ 13-0, 10-1 ಅಂತರದಿಂದ ಮೇಲುಗೈಯನ್ನು ಹೊಂದಿದ್ದೇವೆ. ಹೀಗಾಗಿ ಭಾರತಕ್ಕೆ ಪಾಕಿಸ್ತಾನ ಸರಿಸಾಟಿಯೇ ಇಲ್ಲ ಎಂದಿದ್ದಾರೆ. ಸೂಪರ್ 4 ಹಂತದಲ್ಲಿ ಪ್ರಸ್ತುತ 2 ಪಂದ್ಯಗಳು ಮುಗಿದಿದ್ದು ಭಾರತ ಹಾಗೆ ಬಾಂಗ್ಲಾದೇಶ ತಂಡಗಳು ಗೆಲುವನ್ನ ಸಾಧಿಸಿವೆ. ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಸೋಲು ಕಂಡಿವೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ ಪ್ರಸ್ತುತ ಭಾರತ ನಂಬರ್ 1 ಪ್ಲೇಸ್ನಲ್ಲಿದೆ. ಬಾಂಗ್ಲಾದೇಶ ತಂಡ 2ನೇ ಸ್ಥಾನದಲ್ಲಿದೆ. ಇನ್ನು ಶ್ರೀಲಂಕಾ 3 ಹಾಗೆ ಪಾಕಿಸ್ತಾನ 4ನೇ ಸ್ಥಾನದಲ್ಲಿದೆ. 4 ತಂಡಗಳಿಗೂ ಕೂಡ ಇನ್ನೂ 2 ಪಂದ್ಯಗಳಿದ್ದು ಸೆಪ್ಟೆಂಬರ್ 28ಕ್ಕೆ ಫೈನಲ್ ಪಂದ್ಯ ನಡೆಯಲಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ನೂತನ ಅಧ್ಯಕ್ಷರಾಗಿ ದೆಹಲಿಯ ಮಾಜಿ ಆಟಗಾರ ಮಿಥುನ್ ಮನ್ಹಾಸ್ ಆಯ್ಕೆಯಾಗುವಂತದ್ದು ಬಹುತೇಕ ಖಚಿತವಾಗಿದೆ. ಬಿಜೆಪಿ ಹಿರಿಯ ನಾಯಕರು ಹಾಗೆ ಬಿಸಿಸಿ ಅಧಿಕಾರಿಗಳು ಸಭೆ ಸೇರಿ ಒಮ್ಮತದ ಅಭ್ಯರ್ಥಿಯನ್ನಾಗಿ ಮನ್ಹಾಸ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಮನ್ಹಾಸ್ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದು
ಇದರೊಂದಿಗೆ ಅವರು ಅವಿರೋಧವಾಗಿ ಆಯ್ಕೆ ಆಗೋದು ಖಚಿತವಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.